ಈ ಅಮಾಯಕ ಹೆಣ್ಣು ಮಗಳ ಅಳಲು ಕೇಳೋರೇ ಇಲ್ಲ. ನೆರವಿಗೆ ನಿಲ್ಲಬೇಕಾದವರೇ ಆಕೆಯ ಪಾಲಿಗೆ ಶತ್ರುಗಳಾಗಿದ್ದಾರೆ. ಇಲ್ಲೊಬ್ಬ ಅಮಾಯಕ ಹೆಣ್ಣು ಮಗಳ ಅಳಲನ್ನ ಕೇಳೋರು ಯಾರೂ ಇಲ್ಲ. ನೆರವಿಗೆ ನಿಲ್ಲಬೇಕಾದವರೇ ಇದೀಗ ಶತ್ರುಗಳಾಗಿದ್ದಾರೆ ಆಕೆಯ ಪಾಲಿಗೆ. ದೂರು ಕೊಟ್ಟರು ಕೂಡ ಪೊಲೀಸರು ಸೈಲೆಂಟ್ ಆಗಿದ್ದಾಕೆ. ದೂರು ಕೊಟ್ಟಿದ್ದಾರೆ, ಆದರೂ ಕೂಡ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಸ್ಟೋರಿ ಪವರ್ ಟಿವಿಯಲ್ಲಿ ಮಾತ್ರ ನೋಡೋದಕ್ಕೆ ಸಿಗೋದು. ನೆರವಿಗೆ ನಿಲ್ಲಬೇಕಾದವರೇ ಆಕೆಯ ಪಾಲಿಗೆ ಇದೀಗ ಶತ್ರುಗಳಾಗಿದ್ದಾರೆ. ದೂರು ಕೊಟ್ಟರು ಕೂಡ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಯಾಕೆ ಸೈಲೆಂಟ್ ಆದ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪವರ್ ಟಿವಿಯಲ್ಲಿ ಈ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಅಮಾಯಕ ಹೆಣ್ಣು ಮಗಳನ್ನ ನಿಂದನೆ ಮಾಡಿದ್ದಾರೆ. ಅವಳ ಒಂದು ಅಳಲನ್ನ ಕೇಳೋರು ಯಾರೂ ಇಲ್ಲ. ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಇದ್ದೀರಾ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಎಂಎಲ್ಎ ಸಂಗಮೇಶ್ ಪುತ್ರನದ್ದು ಎನ್ನಲಾದ ವಿಡಿಯೋ ವೈರಲ್ ಆಗ್ತಾ ಇದೆ. ಮಹಿಳಾ ಅಧಿಕಾರಿಗೆ ಅಶ್ಲೀಲವಾಗಿ ಬೈದಿರುವಂತಹ ವಿಡಿಯೋ ಇದು. ಕರ್ತವ್ಯ ನಿರತ ಮಹಿಳಾ ಅಧಿಕಾರಿ ಮೇಲೆ ಇದೆಂತ ದರ್ಪ. ಶಾಸಕನ ಪುತ್ರನದ್ದು ಎನ್ನಲಾದ 2 ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇದೆ. ಶಿವಮೊಗ್ಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಮೇಲೆ ದರ್ಪವನ್ನು ತೋರಿಸಿರೋದು. ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ರೇಡ್ ನಡೆಸಿದ್ದ ಅಧಿಕಾರಿ, ಮಹಿಳಾ ಅಧಿಕಾರಿ ಅಂತಲೂ ನೋಡದೆ ಅಶ್ಲೀಲವಾಗಿ ನಿಂದನೆ ಮಾಡಲಾಗಿದೆ. ಮಹಿಳಾ ಅಧಿಕಾರಿ ಅಂತ ಕೂಡ ನೋಡದೆ ಅಶ್ಲೀಲವಾಗಿ ಬೈದಿದ್ದಾರೆ. ಎಂಎಲ್ಎ ಸಂಗಮೇಶ್ ಪುತ್ರನದ್ದು ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಮಹಿಳಾ ಅಧಿಕಾರಿಗೆ ಅಶ್ಲೀಲವಾಗಿ ಬೈದಿದ್ದಾರೆ. ಕರ್ತವ್ಯ ನಿರತ ಮಹಿಳಾ ಅಧಿಕಾರಿ ಮೇಲೆ ದರ್ಪವನ್ನು ತೋರಿಸಿರೋದು. ಶಾಸಕನ ಪುತ್ರನದ್ದು ಎನ್ನಲಾದ 2 ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಆ ದೃಶ್ಯಗಳಲ್ಲಿ ಆ ವಿಡಿಯೋ ನೋಡ್ತಾ ಇದ್ದೀರಾ. ಹೇಳಿ ಹೇಳಿ. ಏನ್ ಮಾಡ್ತೀರಿ ಮೇಡಮ್? ಮೇಡಮ್ ಏನ್ ಕಲ್ಪನೆ ಮಾಡ್ತಿದೀವ? ಹೇಳಿ. ಅಣ್ಣ ಕಳ್ಸೋಣ ಕಳ್ಸೋಣ ಸರ್. ಏನ್ ಹೇಳಿ? ಏನು? ಆಯ್ತು ಆಯ್ತು ಹೇಳಿ 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 ಹೇಳಿದ್ದೀನಲ್ಲ ಹೇಳಿ. ಹೇಳ್ರಿ, ಫೋನ್ ಇಸ್ಕೊಂಡಿದ್ದೀನಲ್ಲ ಹೇಳಿ. ಹೇಳಿ. ಏನ್ ಹೇಳಿ? ಎಸ್, ಈ ವಿಚಾರ ಸಂಬಂಧ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮೋಹನ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕೃಷ್ಣ, ಇದೀಗ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು, ಮರಳು ಗಣಿಗಾರಿಕೆ, ಹೀಗಾಗಿ ರೇಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಗಮೇಶ್ ಪುತ್ರನದ್ದು ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ವಿಡಿಯೋ, ಇದರ ಅಸಲಿತ್ತಿ ಏನು ಅಂತ? ಎಸ್ ಪ್ರವೀಣ್, ಏನು ಮೈನ್ಸ್ ಮತ್ತು ಜ್ಯುವೆಲರಿಸ್ಟ್ ಏನು ಅಧಿಕಾರಿ ಒಬ್ಬರು ಇದ್ರು, ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ. ಈ ಒಬ್ಬ ಮಹಿಳಾ ಅಧಿಕಾರಿಗೆ ಶಾಸಕನ ಪುತ್ರ ಎಂಬ ಮಾತು ಕೇಳಿ ಬರ್ತಾ ಇರೋಂಥದ್ದು. ಈತ ಅವಾಚ್ಯ ಶಬ್ದಗಳಿಂದ ಬೈಗುಳ ಮತ್ತು ಬೆದರಿಕೆಯನ್ನ ಒಡ್ಡಿದ್ದಾನೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇದೆ, ನಾನು ಜಾಗಕ್ಕೆ ಬರ್ತೇನೆ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಜೊತೆಗೆ ಆ ಜಾಗ ಬಿಟ್ಟು ಕದಲುವಂತೆ ಕೂಡ ಬೆದರಿಕೆ ಹಾಕ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಈ ಸಾಕ್ಷಿಯಾಗಿ 2 ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಪ್ರವೀಣ್, ಇದು ಎಲ್ಲಿ ನಡೆದಿದೆ ಮತ್ತು ಈ ವಿಡಿಯೋದಲ್ಲಿ ಅಶ್ಲೀಲ, ಅದರಲ್ಲೂ ಮಹಿಳಾಧಿಕಾರಿ ಒಬ್ಬರಿಗೆ ಈ ರೀತಿ ಬೈಗುಳದ ಮಾತುಗಳನ್ನ ಆಡಿದಂತಹ ವ್ಯಕ್ತಿ ಯಾರು ಎಂಬುದು ಕೂಡ ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಈಗ ಏನಿದ್ರು ಕೂಡ ಮಹಿಳಾ ಅಧಿಕಾರಿಯೇ ಮುಂದೆ ಬಂದು ಈ ಬಗ್ಗೆ ದೂರನ್ನ ನೀಡಬೇಕು, ಅಥವಾ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಸಹ ನೀಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಯಾರು ಎಂಎಲ್ಎ, ಆ ಎಂಎಲ್ಎ ಪುತ್ರ ಯಾರು ಎಂಬುದನ್ನ ಆ ಮಹಿಳಾ ಅಧಿಕಾರಿಯೇ ಹೇಳಬೇಕಾಗಿರೋದ್ರಿಂದ ಇದಕ್ಕೂವರೆಗೂ ಕೂಡ ಆ ಮಹಿಳಾ ಅಧಿಕಾರಿ ಎಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡದೇ ಇರೋ ಕಾರಣದಿಂದಾಗಿ ಯಾರು ಈ ಎಂಎಲ್ಎ ಪುತ್ರ ಎಂಬುದು ಇದುವರೆಗೂ ಕೂಡ ಪ್ರಶ್ನಾರ್ಹವಾಗಿ ಉಳಿದುಕೊಂಡಿರುವಂತದ್ದು. ಇಲ್ಲಿ ಏನು ಕಿಂಚಿತ್ತೂ ಗೌರವವನ್ನು ನೀಡದೆ ಮಾತನಾಡುವ ಹೀನ ಮನಸ್ಥಿತಿ ತೋರಿದ ವ್ಯಕ್ತಿ ವಿರುದ್ಧ ಕ್ರಮಕ್ಕೆ ಇದೀಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಮತ್ತೊಂದ್ ಕಡೆ ಅಲ್ಲಿ
ಆತನ ವಿರುದ್ಧ ಕ್ರಮ ಆಗ್ಬೇಕು, ಇದು ತನಿಖೆ ಆಗ್ಬೇಕು ಎಂಬಂತಹ ಮಾತುಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಬರ್ತಾ ಇರುವಂತದ್ದು. ಮಹಿಳಾ ಅಧಿಕಾರಿ ಒಬ್ಬರು ಅಕ್ರಮ ಮರಳು ಗಣಿಗಾರಿಕೆ ನಡೆಸಿದ್ದ ಜಾಗದ ಮೇಲೆ ರೇಡ್ ಮಾಡಿದಾಗ ಈ ಹೊತ್ತಿನಲ್ಲಿ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸುವಂತ ಅಗತ್ಯ ಏನಿತ್ತು ಎಂಬಂತ ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು. ಪ್ರವೀಣ್, ಮೋಹನ್, ಒಂದೀಗ ಇಲ್ಲಿ ಈಗ ಅಕ್ರಮ ಗಣಿಗಾರಿಕೆ ಮರಳು ಗಣಿಗಾರಿಕೆ ಮಾಡ್ತಾ ಇದ್ರು. ಈಗ ಮಹಿಳೆ ದೂರು ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಕೂಡ, ಪೊಲೀಸ್ ಅಧಿಕಾರಿಗಳು ಕೂಡ ಸೈಲೆಂಟ್ ಆಗಿರೋದು. ಯಾಕೆ ಸೈಲೆಂಟ್ ಆದ್ರು? ದೂರು ತಗೋಬೋದಿತ್ತಲ್ಲ, ಏನ್ ಕತೆ ಇದು ಅಂತ. ಈ ಅಶ್ಲೀಲವಾಗಿ ನಿಂದಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಆ ಬೈಗುಳವನ್ನ ಬೈದಿರುವಂತ ವ್ಯಕ್ತಿ ಯಾರು ಎಂಬುದು ಮಹಿಳಾ ಅಧಿಕಾರಿಯೇ ಹೇಳಬೇಕಾಗಿರೋದ್ರಿಂದ ಹೀಗಾಗಿ ಸುಮೋಟೋ ಕೇಸು ದಾಖಲಿಸಬೇಕಂತ ಹೇಳಿ ರವಿಕೃಷ್ಣ ರೆಡ್ಡಿ ಅವರು ತಮ್ಮ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ. ಪ್ರವೀಣ್, ಈ ಹೊರತಾಗಿ ಇದುವರೆಗೂ ಕೂಡ ಮಹಿಳಾ ಅಧಿಕಾರಿ ದೂರನ್ನ ಕೊಡ್ಲಿಕ್ಕೆ ಇದುವರೆಗೂ ಕೂಡ ಪೊಲೀಸ್ ಠಾಣೆಗೆ ಹೋಗಿಲ್ಲ ಎಂಬಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು. ಪ್ರವೀಣ್, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಮಾಹಿತಿಗೆ. ಏನ್ ಮಾಡ್ತಾ ಇದೀವಿ ನಾವು? ರೈಡಿಗೆ ಬಂದಿದ್ದೀವಿ. ಹಾ, ಹೇಳಿ ಹೇಳಿ ಹೇಳಿ. ಬಸವಣ್ಣ ಮಾಡ್ತಾ ಹಾ, ಹೇಳಿ ಹೇಳಿ. ಏನ್ ಮಾಡ್ತೀರಿ ಮೇಡಮ್? ಮೇಡಮ್ ಏನ್ ಕಳ್ತನ ಮಾಡ್ತಿದೀವ? ಹೇಳಿ. ಅಣ್ಣ ಆಯ್ತು, ಅಲ್ಲೇ ಆಗಿರ್ತೀನಿ. ನಮ್ಮ ಹುಡುಗ ಬರ್ತಾರೆ, ಕಳ್ಸ್ತೀನಿ, ಅಲ್ಲಿ ಹೇಳ್ತೀನಿ. ಕಳ್ಸೋಣ ಸರ್. ಏನ್ ಹೇಳಿ? ಏನು? ಆಯ್ತು ಆಯ್ತು, ಹೇಳಿ 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 ಹೇಳಿ. ಇಸ್ಕೊಂಡಿದ್ದೀನಲ್ಲ, ಹೇಳಿ. ಹೇಳ್ರಿ, ಫೋನ್ ಇಸ್ಕೊಂಡಿದ್ದೀನಲ್ಲ, ಹೇಳಿ. ಎಸ್ ನೋಡಿ, ಇದು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ಅಲ್ಲಿಗೆ ರೇಡ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ MLA ಸಂಗಮೇಶ್ ಪುತ್ರನದ್ದು ಎನ್ನಲಾದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಫೋನ್ ಮಾಡಿ ಬೆದರಿಕೆ ಹಾಕ್ತಾನೆ, ಅಸಭ್ಯ ಪದಗಳಿಂದ ಮಹಿಳೆಗೆ ನಿಂದನೆ ಮಾಡ್ತಾನೆ, ದರ್ಪವನ್ನು ತೋರಿಸಿದ್ದಾನೆ. ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ.